जयति हरिरचिन्तः सर्वदेवैकवन्द्यः परमपुरुषनिष्ठा भक्तिसज्जनः निखिलगुणगणान्यो नित्यनिर्मुक्तदोषः सरसिजनयनमो श्रीपतिं मानमूनः व्यासाय भ्रमणाय श्रीकाय गुणनसे विद्याय शिक्षज्ञाय मध्वाय नमो नमः। ವಂಶದಹನ ಅಮರವಂದ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ ಯೋಗೇಶ್ವರ ಅಖಿಲ ಗುರು ಭಗವನ್ ನಮಸ್ತೆ. ಕೃಷ್ಣ ಭಕ್ತಿಯನ್ನು, ಕೃಷ್ಣನ ಮಹತ್ವ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತಹ, ಜಗದಾದ್ಯಂತ ಜಾಗೃತಗೊಳಿಸುವಂತಹ ಇಸ್ಕಾನ್ ಸಂಸ್ಥೆ ಕಲ್ಯಾಣ ನಗರವೆನಿಸಿದ ಬೆಂಗಳೂರಿನಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಮಂದಿರವನ್ನು ಸ್ಥಾಪಿಸಿ ಇವತ್ತಿಗೆ 25 ವರ್ಷ ಆಯಿತು. ಈ ರಜತ ಮಹೋತ್ಸವದ ಈ ಸಂಭ್ರಮದಲ್ಲಿ ವಿಶೇಷವಾದಂತಹ ಬ್ರಹ್ಮಕಲಶ ಬ್ರಹ್ಮೋತ್ಸವ ವಿಶೇಷವಾಗಿ ಎಲ್ಲ ಭಕ್ತರ ಸಹಕಾರದಿಂದ, ಅಭಿಮಾನಿಗಳ ಸಹಕಾರದಿಂದ, ಮಧುದಾಸ ಪಂಡಿತರ ನೇತೃತ್ವದಲ್ಲಿ ಭಗವಂತನಿಗೆ ಇದು ಅರ್ಪಣವಾಗ್ತಾ ಇದೆ. ಕೃಷ್ಣನಿಗೆ ಅಂದರೆ ನಾವೆಲ್ಲರೂ ಕೂಡ ಇದು ಸಂಭ್ರಮಿಸಬೇಕಾದಂತಹ ಕ್ಷಣವಾಗಿದೆ. ನಮಗೆ ಕಲಿಯುಗದಲ್ಲಿ ಎರಡು ಮುಖ್ಯವಾಗಿದೆ. ಒಂದು ಕಲವು ಸಂಕೀರ್ತ್ಯ ಕೇಶವಂ ಅಂತ. ಕಲಿಯುಗದಲ್ಲಿ ಭಗವನ್ನಾಮ ಸಂಕೀರ್ತನೆಗೆ ಬಹಳ ಮತ್ತ ಇದೆ. ಕೃತಯುಗದಲ್ಲಿ ಮನಸ್ಸನ್ನು ಸಾವಿರಾರು ವರ್ಷಗಳ ತನಕ ಏಕಾಗ್ರತೆಯಿಂದ ಕಾಯ್ದುಕೊಂಡು ದೇವರ ಧ್ಯಾನ ಮಾಡಿದಾಗ ಕಷ್ಟದಿಂದ ಭಗವಂತನ ಕಷ್ಟಪಡಬೇಕಿತ್ತು. ಸಾವಿರಾರು ವರ್ಷ ಸಾಧನೆ ಮಾಡಬೇಕು, ಆಗ ಭಗವಂತ ಕಾಣ್ತಾ ಇದ್ದ. ಆದರೆ ತ್ರೇತಾಯುಗದಲ್ಲಿ ಹಾಗಲ್ಲ. ಅಂತರ್ಮುಖವಾಗಿ ಧ್ಯಾನದ ಕಡಿಮೆಯಾಗಿ ಬಾಹ್ಯ ದ್ರವ್ಯಮಯ ಯಜ್ಞದಿಂದ ಭಗವಂತನನ್ನು ಆರಾಧನೆ ಮಾಡಿ ಒಲಿಸಿಕೊಳ್ಳುವಂತಹ ಪದ್ಧತಿ ಬಂತು. ದ್ವಾಪರ ಯುಗದಲ್ಲಿ ಪಂಚರಾತ್ರಾಗಮ, ವೈಷ್ಣವ ಆಗಮದ ಮೂಲಕ ಭಗವಂತನನ್ನು ಆರಾಧನೆ ಮಾಡುವ ಪದ್ಧತಿ ಅದು ಬಂತು. ವಿಶೇಷವಾಗಿ ಅದರಿಂದ ಆರಾಧನೆ ಮಾಡಿ ದೇವರನ್ನು ಒಲಿಸಿಕೊಳ್ತಾ ಇದ್ದರು. ಕಲವು ಸಂಕೀರ್ತ್ಯ ಕೇಶವಂ. ಕಲಿಯುಗದಲ್ಲಿ ಭಗವನ್ನಾಮ ಸಂಕೀರ್ತನೆ ವಿಶೇಷವಾಗಿ ಮಾಡಬೇಕು. ಹರೇರ್ ನಾಮೈವ 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 ಮಮ ಜೀವನಂ ಕಲವು ನಾಸ್ತೇವ ಗತಿರನ್ಯತ ಅಂತ ಹೇಳಿದ ಹಾಗೆ ಹರಿನಾಮ ಸಂಕೀರ್ತನೆಯನ್ನು ಕಲಿಸಂತರಣ ಉಪನಿಷತ್ತಿನಲ್ಲಿ ಯಾರು ಬೇಕಾದರೂ ಆ ಮಂತ್ರವನ್ನು ಜಪಿಸ್ಬೋದು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಕಲಿಬಾಧೆಯನ್ನು ದಾಟಬೇಕಾದ್ರೆ ಹರಿನಾಮ ಸಂಕೀರ್ತನವೇ ಒಂದು ನೌಕೆ ಇದ್ದ ಹಾಗೆ. ಕಲಿಬಾಧಾ ಸಮುದ್ರವನ್ನು ದಾಟಬೇಕಾದ್ರೆ ಒಂದು ಭಾಗವತ ಎಂಬ ನೌಕೆ, ಇನ್ನೊಂದು ಹರಿನಾಮ ಸಂಕೀರ್ತನ ಎಂಬ ನೌಕ. ಇದನ್ನು ಗಟ್ಟಿಯಾಗಿ ಹಿಡಿದ್ರೆ ಮಾತ್ರ ಕಲಿಬಾಧ ಸಮುದ್ರವನ್ನು ನಾವು ದಾಟಿ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ. ಅದು ಒಂದಾದರೆ ಅದು ಇಸ್ಕಾನ ಸಂಸ್ಥೆ ಭಗವನ್ನಾಮ ಸಂಕೀರ್ತನೆಯನ್ನು ಜಗದಾದ್ಯಂತ ಆ ಸಂಕೀರ್ತನ ಯಜ್ಞವನ್ನು ನಡೆಸಿ ಭಕ್ತರನ್ನು ಅದರಲ್ಲಿ ಪಾಲ್ಗೊಳಿಸಿ ಆ ಭಕ್ತರನ್ನೆಲ್ಲ ಕೃತಾರ್ಥ ಮಾಡ್ತಕ್ಕಂತಹದ್ದು ಸಂಸ್ಥೆಯಾಗಿದೆ. ಅಷ್ಟೇ ಅಲ್ಲದೆ ಇನ್ನೊಂದು ಅಕ್ಷಯ ಪಾತ್ರೆಯ ಮೂಲಕ ಅನ್ನದಾನ. ಕಲವು ದಾನಂ ಪ್ರಶಸ್ಯತೆ. ಎಲ್ಲ ದಾನಕ್ಕಿಂತಲೂ ಕೂಡ ಅನ್ನದಾನ ಬಹಳ ಪ್ರಶಸ್ತವಾದದ್ದು. ಆ ಅನ್ನದಾನವನ್ನು ಮಾಡೋದು ವಿದ್ಯಾರ್ಥಿಗಳಿಗೆ ಅನೇಕ ಇದರಲ್ಲಿ ಲಕ್ಷಾಂತರ ಕೋಟ್ಯಂತರ ರೂಪಾಯಿ ಖರ್ಚಾಗ್ತದೆ ಅಂತ ಮಧುದಾಸ ಪಂಡಿತರು ಹೇಳ್ತಾ ಇದ್ದಾರೆ. ಇಲ್ಲಿ ಭಾರತಾದ್ಯಂತ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅನ್ನದಾನ ಮಾಡ್ತಕ್ಕಂತಹದ್ದು ಒಂದು ವ್ಯವಸ್ಥೆ ಬಹಳ ಸಂತೋಷ ಆಗಿದೆ. ಅಂಥ ಅನ್ನದಾನ ವಿಶೇಷವಾಗಿ ನಡೀತಾ ಇದೆ. ಶ್ರೀಕೃಷ್ಣನ ಕಲಿಯುಗದಲ್ಲಿ ಭಗವಂತ ಕೃಷ್ಣ ಎಲ್ಲ ವಿಶಿಷ್ಟವಾದ ಮಹಿಮೆಯನ್ನು ತೋರಿ ಧವಲ ಕೀರ್ತಿಯನ್ನು ಎಲ್ಲ ಕಡೆಯಲ್ಲಿ ತನ್ನ ಕೀರ್ತಿಯನ್ನು ಹಬ್ಬಿಸ್ತಾನೆ. ಆಗ ಚತುರ್ಮುಖ ಬ್ರಹ್ಮದೇವರು ಭಗವಂತನು ಪರಂಧಾಮಕ್ಕೆ ಹೋಗುವಾಗ ಎದುರುಗೊಂಡು
ಭಗವಂತನ ಪ್ರಾರ್ಥನೆ ಮಾಡ್ತಾ, ಪರಮಾತ್ಮ ನೀನು ಎಲ್ಲ ಕೆಲಸ ಮಾಡಿದ್ದಿ, ನಿನ್ನ ದಿಗಂತ ವಿಶ್ರಾಂತವಾದ ಧವಲ ಕೀರ್ತಿಯನ್ನು ಮುಂದೆ ಭಕ್ತರು ಅದನ್ನು ಕೇಳಿ ಪುನೀತರಾಗಿ ನಿನ್ನನ್ನು ಹೋಗಿ ಸೇರ್ತಾರೆ. ಹಾಗಾಗಿ ಕಲಿಯುಗದ ಮಂದಿಗೆ ಕಪ್ಪಾಗಿದ್ದಾರೆ. ಕಲಿಯುಗ ಮಂದಿ ಕೃಷ್ಣಯುಗ ಅಂತ ಹೆಸರು ಇದಕ್ಕೆ, ತಾಮಸ ಯುಗ. ಆ ತಾಮಸ ಯುಗದಲ್ಲಿ ಕೃಷ್ಣಯುಗ ಇದು ಕಪ್ಪು ಯುಗ. ಆದರೆ ಕೃಷ್ಣ ವರ್ಣನಾಗಿರ್ತಕ್ಕಂಥ ಭಗವಂತನಲ್ಲಿ ಕೃಷ್ಣ ವರ್ಣ ಏನಿದೆ, ಕಪ್ಪು ಬಣ್ಣ, ನೀಲಮೇಘ ಶ್ಯಾಮ. ಯಾಕೆ ಭಗವಂತ ನೀಲಮೇಘ ಶ್ಯಾಮನಾಗಿ ದ್ವಾಪರಯುಗದ ಅಂತ್ಯದಲ್ಲಿ ಕಾಣಿಸಿಕೊಂಡು ವಿಶೇಷವಾಗಿ ನೀಲಮೇಘ ಶ್ಯಾಮನಾದ ಕೃಷ್ಣ ಕಲಿಯುಗದಲ್ಲಿ ಒಂದು ರೂಪದಿಂದ ಇಲ್ಲೇ ಇದ್ದಾನಂತೆ. ಒಂದು ರೂಪದ 5 ರೂಪವನ್ನು ತಾಳಿದ ಭಗವಂತ ಪರಂಧಾಮಕ್ಕೆ ಹೋಗುವಾಗ ಒಂದು ರೂಪದಿಂದ ಪರಂಧಾಮಕ್ಕೆ ಹೋದ. ಚತುರ್ಮುಖ ಬ್ರಹ್ಮದೇವರ ಲೋಕದಲ್ಲಿ ಒಂದು ರೂಪದಿಂದ ಹೋಗಿ ಅಲ್ಲಿ ಪೂಜಿತನಾದ. ಇನ್ನೊಂದು ರೂಪದಿಂದ ಭಾಗವತ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಶುಕಾಚಾರ್ಯರು, ಅವರು ಯಾರು? ರುದ್ರಸ್ವರೂಪರು. ಅವರು ಈ ರೀತಿಯಾಗಿ ತನ್ನನ್ನು ಭಾಗವತ ಪ್ರವಚನದ ಮೂಲಕ ತನ್ನ ಆರಾಧನೆ ಮಾಡಿದ್ದಕ್ಕೆ ಅವರಿಗೆ ಸಂತೋಷಗೊಳ್ಳಲಿಕ್ಕೋಸ್ಕರ ಆ ಶುಕಾಚಾರ್ಯ ಮೂಲ ರೂಪರಾದ ಕೈಲಾಸಪತಿ ರುದ್ರದೇವರಲ್ಲಿ ಕೈಲಾಸಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ಟ. ಒಂದು ರೂಪದಿಂದ ಸೂರ್ಯಮಂಡಲಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ಟ. ಇದು ಒಂದು ಕೃಷ್ಣ ಕೊನೆಗೆ ಹೋಗುವ ಒಂದು ರೂಪದಿಂದ ಸೂರ್ಯಮಂಡಲಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ಟಂತೆ. ಅಲ್ಲಿ ಆ ಸೂರ್ಯಮಂಡಲದಲ್ಲಿ ಆ ದೇವತೆಗಳು ಆ ಭಗವಂತನನ್ನು ವಿಷಯದ ಆರಾಧನೆ ಮಾಡಿದರು. ಯಾಕೆ? ನೀವೆಲ್ಲ ಕೇಳಿದ್ದೀರಿ ಕಥೆಯನ್ನು ರಾಮಾಯಣದಲ್ಲಿ. ಏನು ಕಥೆ ಕೇಳಿದ್ದೀರಿ? ರಾಮನ ಪತ್ನಿಯಾದ ಸೀತೆಯನ್ನು ಅಪಹಾರ ಮಾಡಿದಾಗ ರಾವಣನ ಆಸ್ಥಾನದಲ್ಲಿದ್ದಳು ಸೀತೆ. ವಿಚಾರ ಮಾಡದೇನೆ ಪತ್ನಿಯನ್ನು ಸ್ವೀಕಾರ ಮಾಡಿದರೆ, ಅವಳ ಶುದ್ಧಿ ಪರೀಕ್ಷೆ ಮಾಡದೇನೆ ಸ್ವೀಕಾರ ಮಾಡಿದರೆ ಅಪವಾದ ಬರುತ್ತೆ ಅಂತ ಭಗವಂತ ಅಗ್ನಿ ಒಳಗೆ ಅಗ್ನಿ ಪರೀಕ್ಷೆ ಮಾಡ್ತಾನೆ. ಅಗ್ನಿ ಪ್ರವೇಶ ಮಾಡ್ತಾಳೆ ತನ್ನ ಶುದ್ಧಿಯನ್ನು ಸಾಬೀತುಪಡಿಸಲಿಕ್ಕೋಸ್ಕರ. ಅಗ್ನಿದೇವ ದಹನ ಮಾಡದೇನೆ ಆ ಸೀತೆಯನ್ನು ರಾಮದೇವರಿಗೆ ಅರ್ಪಣೆ ಮಾಡ್ತಾರೆ. ಅಂದರೆ ತನ್ನ ಶುದ್ಧಿಗೋಸ್ಕರ ಮಹಾನುಭಾವಳಾದಂತಹ ಲಕ್ಷ್ಮೀ ಸ್ವರೂಪಳಾದಂತಹ ಸೀತೆ ಅಗ್ನಿ ಪ್ರವೇಶ ಮಾಡಿ ತನ್ನ ಶುದ್ಧಿಯನ್ನು ಸಾಬೀತುಪಡಿಸಿದರು. ಅದೇ ರಾಮನೇ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅವತಾರ ಮಾಡಿದಾಗ ಅವನ ಮೇಲೆ ಎಷ್ಟು ಆಪಾದನೆ ಇತ್ತು. ಅವನು ನವನೀತ ಚೋರ, ಗೋಪಿ ಜಾರ, ಎಷ್ಟು ಅವನ ಮೇಲೆ ಜಾರತ್ವ, ಅವನು ಕಾಮುಕ, ಸ್ತ್ರೀ ಲೋಲ, ಅವನ ಕಳ್ಳ, ಮೋಸಗಾರ, ಎಷ್ಟು ಕೃಷ್ಣನ ಮೇಲೆ ಅವಿವೇಕಿಗಳು ಸರಿಯಾಗಿ ತಿಳ್ಕೊಳ್ಳದೇನೆ ದೋಷಾರೋಪಣೆ ಮಾಡಿದರು. ಕೃಷ್ಣ ಈ ಸಂದರ್ಭದಲ್ಲಿ ತನ್ನ ಶುದ್ಧಿಗೋಸ್ಕರ ಏನು ಮಾಡಿದ? ಪರೀಕ್ಷೆ ಮಾಡಿಕೊಂಡಿದ್ದಾನೋ ಇಲ್ಲೋ ಅನ್ನೋ ಡೌಟ್ ಬಂದರೆ ಹೇಳ್ತಾ ಅಲ್ಲ. ಸೀತೆ ಲಕ್ಷ್ಮೀ ಸ್ವರೂಪಳಾದ ಸೀತೆ ತನ್ನ ಶುದ್ಧಿಗೋಸ್ಕರ ಅಗ್ನಿ ಪ್ರವೇಶ ಮಾಡಿ ಪರೀಕ್ಷೆಯಲ್ಲಿ ಉತ್ತೀರ್ಣಲಾಗಿ ತನ್ನ ಶುದ್ಧಿಯನ್ನು ಸಾಬೀತುಪಡಿಸಿಕೊಂಡ್ರೆ, ಅದೇ ಆ ರಾಮನೇ ಈಗ ಕೃಷ್ಣನಾಗಿ ಅವತಾರ ಮಾಡಿದಾಗ ತನ್ನ ಮೇಲೆ ಎಲ್ಲ ದೋಷಗಳು ಬಂದಾಗ ತನ್ನ ಶುದ್ಧಿಗೋಸ್ಕರ ಅಗ್ನಿ ಪ್ರವೇಶಕ್ಕಿಂತಲೂ ಭಯಾನಕವಾದ ಒಂದು ದೊಡ್ಡ ಪ್ರವೇಶ ಮಾಡಿದ. ಅದು ಯಾವುದು? ಅಗ್ನಿಗಿಂತಲೂ ಭಯಾನಕವಾದದ್ದು ಸೂರ್ಯ. ಪ್ರಖರವಾದಂತಹ ತೇಜೋ ಮಂಡಲ ಆದಂತಹ ಸೂರ್ಯನ ಒಳಗೆ ಹೋಗಿ ಪ್ರವೇಶ ಮಾಡಿಬಿಟ್ಟಂತೆ ಕೃಷ್ಣ. ಅಲ್ಲಿ ದಗ್ಧನಾಗಿಲ್ಲ ಕೃಷ್ಣ. ಸೂರ್ಯಮಂಡಲ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಗ್ನಿ ಏನೂ ಅಲ್ಲ. ಸೂರ್ಯಮಂಡಲದ ಒಳಗೆ ಹೋಗಿ ಕೂತ್ಕೊಂಡಾಗ ಕೃಷ್ಣ ಅಲ್ಲಿ ಏನೂ ಕೂಡ ದಗ್ಧನಾಗದೆ ಇವತ್ತಿಗೂ ಕೂಡ ದೇವತೆಗಳು ಶ್ರೀಕೃಷ್ಣನನ್ನು ಆ ಸೂರ್ಯಮಂಡಲದಲ್ಲಿ ಆರಾಧನೆ ಮಾಡ್ತಾರೆ. ಇದು ತಾನು ಸೂರ್ಯಮಂಡಲದೊಳಗೆ ಪ್ರವೇಶ ಮಾಡಿ ದಗ್ಧನಾಗ್ದೇನೆ ದೇವತೆಗಳಿಂದ ಪೂಜಿತನಾಗಿ ತಾನು ಶುದ್ಧ ಎಂಬುದನ್ನು ಶ್ರೀಕೃಷ್ಣ ಪರಮಾತ್ಮ ತೋರಿಸಿದ್ದಾನೆ. ಕಪ್ಪು ಬಣ್ಣ, ಎಷ್ಟು ಮಂದಿಗೆ ಏನದು ಕಪ್ಪು ಬಣ್ಣ? ನೀಲಮೇಘ ಶ್ಯಾಮ, ಅದು ಯಾವುದರ ಸಂಕೇತ? ನಾನು ಎಷ್ಟೋ ಸತ್ಯ ಹೇಳಿದ್ದುಂಟು, ಪುನಃ ಇದನ್ನು ಹೇಳ್ತಾ ಇದ್ದೇನೆ. ಕೃಷ್ಣಾದಿರ್ ದೋಷನಾಶಕಃ. ಕಪ್ಪು ಬಣ್ಣ ತೊಟ್ಟು ಭಗವಂತ ಬಂದಿದ್ದಾನೆ. ಅದು ಭಗವಂತನ ಬಣ್ಣ ಅಂದರೆ ಅದು ಜ್ಞಾನಾತ್ಮಕವಾದದ್ದು, ಚೈತನ್ಯಮಯವಾದದ್ದು. ಭೌತಿಕವಾದ ಬಣ್ಣ ಭಗವಂತನಿಗೆ ಇಲ್ಲವೇ ಇಲ್ಲ. ಎಲ್ಲವೂ ಶುದ್ಧವಾದದ್ದು, ಅಪ್ರಾಕೃತವಾದದ್ದು, ಚೇತನಾತ್ಮಕವಾದದ್ದು, ಜ್ಞಾನಾನಂದಾತ್ಮಕವಾದ ಬಣ್ಣ. ಆ ಬಣ್ಣ ಏನು ತೋರಿಸ್ತದೆ? ಕೃಷ್ಣಾದಿರ್ ದೋಷನಾಶಕಃ. ಕಪ್ಪು ಬಣ್ಣ ಕೃಷ್ಣನದ್ದು. ಅದನ್ನು ನೆನೆದರೆ, ಆ ಬಣ್ಣವನ್ನು ನೆನೆದರೆ ನಮ್ಮ ಎಲ್ಲ ದೋಷವನ್ನು ಕೃಷ್ಣ ನಾಶ ಮಾಡ್ತಾನೆ. ಕಲಿಯುಗದ ಮಂದಿ ನಾವು ತಾಮಸ ಗುಣದಿಂದ
ದೋಷದಿಂದ ನಾವೆಲ್ಲ ಕಪ್ಪಾಗಿ ಬಿಟ್ಟಿದ್ದೇವೆ. ದೋಷದಿಂದ ಕಪ್ಪಾದವರು ನಾವು. ಅಂಥ ದೋಷದಿಂದ ಕಪ್ಪಾದಂತಹ ನಮ್ಮನ್ನು ಕೃಷ್ಣ, ನೀಲಮೇಘ ಶ್ಯಾಮನಾದ ಕೃಷ್ಣ ನೆನೆದರೆ ನಮ್ಮ ಎಲ್ಲ ದೋಷವನ್ನು ಶ್ರೀಕೃಷ್ಣ ಪರಿಹಾರ ಮಾಡ್ತಾನೆ. ಆದ್ದರಿಂದಾಗಿ ಕೃಷ್ಣಾದಿರ್ ದೋಷನಾಶಕ. ಹೋಗಿ ಯಾಕೆ ನೀಲಮೇಘ ಶ್ಯಾಮ, ಯಾವಾಗಲೂ ಇದು ಅರ್ಥ ತಿಳ್ಕೊಳ್ಳೇಬೇಕು. ಅಂದರೆ ನೀರು ತುಂಬಿಕೊಂಡ ಮೋಡದ ಬಣ್ಣವನ್ನು ಭಗವಂತ ತೊಟ್ಟಿದ್ದಾನೆ. ಯಾಕೆ ಅಂದರೆ ನಾನು ಏನು ನೀರಿಲ್ಲದಂಥ ನಿರ್ಜಲವಾದ ಬಿಳಿಚಿಕೊಂಡಿರ್ತಕ್ಕಂಥ ಮೋಡ ಅಲ್ಲ, ಭಕ್ತರಿಗೆ ಅಭಿಷ್ಟದ ಮಳೆಯನ್ನು ಸುರಿಸುವ ಮೋಡ ಅಂತ ತಿಳಿಸಲಿಕ್ಕೋಸ್ಕರವೇ ಮೋಡದ ಬಣ್ಣವನ್ನು, ಕಪ್ಪು ಮೋಡದ ಬಣ್ಣವನ್ನು ಭಗವಂತ ತೊಟ್ಟಿದ್ದಾನೆ. ಇದನ್ನೇ ವ್ಯಾಸತೀರ್ಥರು ಹೇಳಿದ ಕೃಷ್ಣ ಮೇಘ ಕೃಪಾದೃಷ್ಟಿ ವೃಷ್ಟ್ಯಾ ಪುಷ್ಣಾತು. ಕೃಷ್ಣ ಮೇಘ, ಶ್ರೀಕೃಷ್ಣನೆಂಬ ಕಪ್ಪು ಮೋಡ ನನ್ನನ್ನು ಅಮೃತ ವೃಷ್ಟಿಯಿಂದ ನನ್ನನ್ನು ಪುಷ್ಟೀಕರಿಸಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅಂತಹ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ 2 ಬಾರಿ ಹೇಳಿದ್ದಾನೆ, 1 ಬಾರಿ ಅಲ್ಲ. ಅದು ಇಡೀ ಸಾರ. ನಾವು ಜೀವನದಲ್ಲಿ ಮಾಡಬೇಕಾದದ್ದು ಏನು, ಕೃಷ್ಣನ ಸಂತೋಷಪಡಿಸಿ ಕೃಷ್ಣನ ಹೊಂದಬೇಕಾದ್ರೆ ಮಾಡಬೇಕಾದದ್ದಂತ 2 ಸರ್ತಿ ಹೇಳ್ತಾನೆ. 1 ಸರ್ತಿ ಹೇಳಿದ್ದಲ್ಲ. 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಮತ್ತು 18ನೇ ಅಧ್ಯಾಯದಲ್ಲಿ 2 ಸರ್ತಿ ಹೇಳ್ತಾನೆ. ಅಂದರೆ ಭಾಳ ಇಂಟ್ರೆಸ್ಟ್ ಸಬ್ಜೆಕ್ಟ್ ಅಂತ ಅರ್ಥ, ತುಂಬ ತಾತ್ಪರ್ಯ ಇದೆ ಅಂತ. ಏನು ಹೇಳ್ತಾನೆ? ಮನ್ಮನ ಭವ ಮದ್ಭಕ್ತೋ ಮದ್ಯಾದಿ ಮಾನ್ ನಮಸ್ಕರು ಮಾಮೇವ ಏಷಸಿ ಯುಕ್ತೇವಂ ಆತ್ಮಾನಂ ಮತ್ಪರಾಯಣ. ಇದು 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಸ್ವಲ್ಪ ಚೇಂಜ್ ಮಾಡಿ ಹೇಳ್ತಾನೆ 18ನೇ ಅಧ್ಯಾಯದಲ್ಲಿ. ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾನ್ ನಮಸ್ಕರು ಮಾಮೇವ ಏಷಸಿ ಸತ್ಯಂತೆ ಪ್ರತಿದಾನೆ ಪ್ರಿಯೋಸಿಮೆ. ಸಾರ ಇಷ್ಟೇ, ನನ್ನಲ್ಲಿ ಮನಸ್ಸಿಡು, ನನ್ನ ಭಕ್ತನಾಗು, ನನ್ನನ್ನೇ ಕುರಿತು ಯಜ್ಞ ಯಾಗ ಪೂಜೆಯನ್ನು ಮಾಡು, ನನಗೆ ನಮಸ್ಕಾರ ಮಾಡು. ಇದು ನೀನು ಮಾಡಿದರೆ ಖಂಡಿತ ನನ್ನನ್ನು ಹೊಂದೇ ತೀರ್ತಿ, ಇಲ್ಲ ಸಂಶಯ ಇಲ್ಲ. ನಾನು ಸತ್ಯವಾಗಿ ಪ್ರತಿಜ್ಞೆ ಮಾಡ್ತೇನೆ, ನೀನು ನನ್ನ ಭಕ್ತ ಅಂತ ನಿನಗೆ ಭರವಸೆ ಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಅಂದರೆ ಇದು ಏನಿದು? ನಮಗೆ ಎಷ್ಟು ತಪ್ಪು ಕಲ್ಪನೆ ಬರುತ್ತೆ. ಮನ್ಮನ ಭವ, ಮೊದಲು ಹೇಳ್ತಾನೆ ಭಗವಂತನಲ್ಲಿ ಮನಸ್ಸಿಡು. ಭೌತಿಕ ಪ್ರಪಂಚದಲ್ಲಿ ಮನಸ್ಸಿಟ್ಟು ಕೆಡಬೇಡ. ಮನಸ್ಸಂದರೆ ಅದು ದೊಡ್ಡ ಒಂದು, ಅದನ್ನು ಇನ್ವೆಸ್ಟಿಯಲ್ಲಿ ಮಾಡಬೇಕು. ಮನಿಗಿಂತಲೂ ಮನದು ದೊಡ್ಡದು. ಮನಿಯಿಂದ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿಬಿಟ್ರೆ ಲಾಸ್ ಆಗಿಬಿಡುತ್ತೆ. ಒಳ್ಳೆಯ ಸ್ಥಳದಲ್ಲಿ ಅದನ್ನು ಇನ್ವೆಸ್ಟ್ ಮಾಡಬೇಕು, ಅದು ಭೌತಿಕ ಆಗಲಿ. ಆದರೆ ಮನಸ್ಸು ಹಾಗಲ್ಲ, ಶ್ರೇಷ್ಠದಲ್ಲಿ ಅದನ್ನು ಇಡಬೇಕು. ಎಲ್ಲಿಡಬೇಕು? ಸರ್ವೋತ್ತಮನಾದ ನಾರಾಯಣ ಭಗವಂತನಲ್ಲಿ, ಕೃಷ್ಣನಲ್ಲಿ ಇಡಬೇಕು. ಯಾಕೆಂದರೆ ಇಡೀ ಹೇಳುವುದೇನು? ಸ್ಮರ್ತವ್ಯ ಸತತಂ ವಿಷ್ಣು ನ ವಿಸ್ಮರ್ತವ್ಯೋ ಜಾತಿತು. ಇಡೀ ಧರ್ಮದ ಸಾರ ಯಾವುದು? ಶ್ರೇಷ್ಠ ಧರ್ಮ ಯಾವುದು? ದೇವರನ್ನು ಯಾವಾಗಲೂ ಸ್ಮರಣೆ ಮಾಡು. ಕೆಟ್ಟ ಅಧರ್ಮ ಯಾವುದನ್ನು? ದೇವರನ್ನು ಮರೆಯುವುದು. ದೇವರನ್ನು ಮರೆತು ಭೌತಿಕ ಪ್ರಪಂಚದಲ್ಲೇ ತಲೀನಾಗೋದು ಕೆಟ್ಟ ಅಧರ್ಮ. ಆದರೆ ಭಗವಂತನ ಸತತವಾಗಿ ಸ್ಮರಣೆ ಮಾಡೋದು ಅದು ದೊಡ್ಡ ಹಿರಿಯ ಧರ್ಮ. ಅದಕ್ಕೆ ಪೂರಕವಾಗಿ ಎಲ್ಲ ನಮ್ಮ ಬೇರೆ ಬೇರೆ ಧರ್ಮಗಳಿದೆ. ಬೇರೆ ಬೇರೆ ಒಳ್ಳೆಯ ಧರ್ಮಗಳನ್ನು, ಅಂದರೆ ಸತ್ಯವನ್ನು ಹೇಳೋದು, ಅನ್ನದಾನ ಮಾಡೋದು, ಅಭಯಪ್ರದಾನ ಮಾಡೋದು, ಇನ್ನೊಬ್ಬರಿಗೆ ಉಪಕಾರ ಮಾಡೋದು, ಈ ಎಲ್ಲ ಧರ್ಮವನ್ನು ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ಶುದ್ಧವಾಗಿ ದೇವರ ಹತ್ತಿರ ನಮ್ಮ ಮನಸ್ಸು ಹೋಗಿ ದೇವರನ್ನ ಸ್ಮರಣೆ ಮಾಡಲಿಕ್ಕಾಗತ್ತೆ. ಹಾಗಾಗಿ ಸತತವಾಗಿ ದೇವರನ್ನು ಸ್ಮರಣೆ ಮಾಡಬೇಕು. ಸರಿ ರೀ. ಹಾಗೆ ಹೇಳ್ತಾರೆ ಕೃಷ್ಣ, ಮನ್ಮನ ಭವ ಮದ್ಭಕ್ತ. ಒಂದು ಮನಸ್ಸು ಬಂತು, ದೇವರಲ್ಲಿ ಸ್ಮರಣೆ ಮಾಡಬೇಕಲ್ವಾ? ದೇವರನ್ನ ಸ್ಮರಣೆ ಮಾಡಿದ್ರೆ ಸಾಕ್ತಾನೆ. ಹಾಗಾದರೆ ನಾವು ಈ ಭಾಗವತಾದಿ ಕೇಳಿಕೊಂಡು ಭಕ್ತಿಯಿಂದ ಯಾಕೆ ಸ್ಮರಣೆ ಮಾಡಬೇಕ್ರಿ? ದ್ವೇಷದಿಂದ ಸ್ಮರಣೆ ಮಾಡಿದ್ರು ಮೋಕ್ಷ ಆಗಿಲ್ವಾ? ದ್ವೇಷ ಚೈತ್ಯಾದಯೋ ನೃಪಾಹ. ಶಿಶುಪಾಲ ದ್ವೇಷ ಮಾಡಿದ, ಕೃಷ್ಣನಿಗೆ ಬೈದ, ಭಗವಂತ ಸ್ವತಂತ್ರ ಚಕ್ರ ಇಟ್ಟು ಕತ್ತರಿಸಿದ, ಅವನ ಆತ್ಮಜ್ಯೋತಿ ಭಗವಂತನೊಳಗೆ ಸೇರ್ತು. ಹಾಗಾದರೆ ದೇವರಲ್ಲಿ ಮನಸ್ಸು 2 ರೀತಿಯಿಂದ ಇಡ್ಲಿಕ್ಕೆ ಬರುತ್ತೆ. ನಮಗೆ ಯಾರು ಆಗುವುದಿಲ್ಲ. ದ್ವೇಷದಿಂದಲೂ ಕೋಪ ಇದ್ದರೂ ಅವರದ್ದೇ ಸ್ಮರಣೆ ಬರುತ್ತೆ, ಪ್ರೀತಿ ಇದ್ದರೂ ಸ್ಮರಣೆ ಬರುತ್ತೆ. ಆದರೆ ಭಾಗವತ ಕೇಳಿ ಪ್ರೀತಿಯಿಂದ ದೇವರಲ್ಲಿ ಮನಸ್ಸಿಡೋದು ಕಷ್ಟ. ದ್ವೇಷದಿಂದ ಬೇಕಾದರೆ ಮನಸ್ಸಿಡೋದು ಬಹಳ ಸುಲಭವಾಗಿ ಬರುತ್ತೆ. ಭಕ್ತಿಯಿಂದ ಯಾಕೆ ನಾವು ಏನಕೇನ ತಸ್ಮಾತ್ ಕೇನಾಪ್ಪಿಬಾಯೇನ ಮನಃಕೃಷ್ಣೇ ನಿವೇಶೇತ್. ಏನಕೇನ ಪ್ರಕಾರ ಮನಸ್ಸಿಟ್ಟು ಸಾಕು, ಭಕ್ತಿಯಿಂದ ಇಡಬೇಕಾಗಿಲ್ಲ. ಶಿಶುಪಾಲಾದಿನ ದ್ವೇಷದಿಂದ ಮನಸ್ಸಿಟ್ಟರು ಆಗತ್ತೆ, ದ್ವೇಷಪೂರ್ವಕವಾಗಿ ಮನಸ್ಸಿಡ್ಬೋದಲ್ಲ ಅಂತ ಪ್ರಶ್ನೆ ಬಂದರೆ ಕೃಷ್ಣ ಎಚ್ಚರಿಕೆ ಕೊಡ್ತಾನೆ. ಉಪಾಯ ಕೇನಾಪ್ಯುಪಾಯ ಎಂಬ ಶಬ್ದಕ್ಕೆ ದ್ವೇಷ, ಭಯ ಈ ಮುಖದಿಂದ ಮನಸ್ಸಿಡುವುದಲ್ಲ. ಮತ್ತು ಹೇಗೆ ಮನಸ್ಸಿಡಬೇಕು?
ಉಪಾಯಾ ಭಕ್ತಿರುದ್ದಿಷ್ಟ ದ್ವೇಷಾದ್ಯ ಅನುಪಾಯಕ. ಉಪಾಯ ಕೇನಾಪ್ಯುಪಾಯ ಅಂದರೆ ಭಕ್ತಿ. ಅದರಲ್ಲಿ ಕೆಲವರಲ್ಲಿ ಏನಾಗಿರುತ್ತೆ ಅಂದರೆ ಭಯಮಿಶ್ರಿತವಾದ ಭಕ್ತಿ ಕಂಸನಿಗೆ, ಮತ್ತು ಕೆಲವರಿಗೆ ದ್ವೇಷ ಮಿಶ್ರಿತವಾದ ಶಿಶುಪಾಲನಿಗೆ, ಕಾಮ ಮಿಶ್ರಿತವಾದ ಭಕ್ತಿ ಗೋಪಿಕಾಸ್ತ್ರೀಯರಿಗೆ, ಬಾಂಧವ್ಯ ಮಿಶ್ರಿತವಾದ ಭಕ್ತಿ ಯಾದವರಿಗೆ. ಹಾಗಾಗಿ ಅಲ್ಲಿ ಏನಾಗತ್ತೆ ಅಂದರೆ ಭಕ್ತಿ ಪಾಯಿಂಟ್ ಇರಬೇಕು. ಸ್ವಲ್ಪ ಕಲಬೆರಕೆ ಆದರೂ ಕೂಡ ಭಕ್ತಿ ಇರಬೇಕು, ಸಹಜ ಭಕ್ತಿ. ಔಪಾಧಿಕವಾಗಿ ಸ್ವಲ್ಪ ಕಲಬೆರಕೆ ಆದರೂ ಕೂಡ ಭಕ್ತಿ ಬೇಕು. ಹಾಗೆ ಕೇರಾಪ್ಯುಪಾಯನ ಎಂಬ ಶಬ್ದಕ್ಕೆ ಭಕ್ತಿ, ಆದರೆ ಕೆಲವು ಕಲಬೆರಕೆ ಇದ್ದರೂ ಕೂಡ ಸಹಜವಾದ ಭಕ್ತಿ ಇದ್ದು ಔಪಾಧಿಕವಾಗಿ ಅಲ್ಲಿ ದ್ವೇಷಾದಿಗಳು ಅಸುರಾವೇಶದಿಂದ ಬಂದರೂ ಕೂಡ ಭಕ್ತಿ ಸಹಜವಾಗಿದ್ದರೆ ಅವನು ಮೋಕ್ಷವನ್ನು ಪಡಿತಾನೆ. ಆದರೆ ದ್ವೇಷ ಅಲ್ಲ, ಅದು ಉಪಾಯ ಅಲ್ಲ, ಅದು ಅಪಾಯ. ಹಾಗಾಗಿ ಕೃಷ್ಣ ಎಚ್ಚರಿಕೆ ಕೊಡ್ತಾನೆ, ನೀವು ನನ್ನಲ್ಲಿ ಮನಸ್ಸಿಡುವುದಂದರೆ ಜರಾಸಂಧಾದಿಗಳು ಮನಸ್ಸಿಟ್ಟಂತೆ ದ್ವೇಷದಿಂದ ಮನಸ್ಸು ಬಿಡಬೇಡಿ, ಮದ್ಭಕ್ತೋಭವ, ನನ್ನ ಭಕ್ತರಾಗಿ ಮನಸ್ಸಿಡಿ ಅಂತ ಹೇಳ್ತಾರೆ. ಸರಿ ರೀ, ನಮಗೊಂದು ಪ್ರಶ್ನೆ ಬರುತ್ತೆ, ಈ ನಮಗೆ ಮನಸ್ಸು ನಿನ್ನಲ್ಲೇ ಹೋಗಬೇಕು, ನಿನ್ನಲ್ಲೇ ಮನಸ್ಸು ಹೋಗಬೇಕಾದ್ರೆ ಶುದ್ಧವಾಗಿದ್ದರೆ ನಿನ್ನಲ್ಲಿ ಮನಸ್ಸು ಹೋಗುತ್ತೆ, ಅಶುದ್ಧವಾದರೆ ಮನಸ್ಸು ಹೋಗೋದಿಲ್ಲ. ಏನು ಮಾಡಲಿ? ಅದಕ್ಕೇನು ಮಾಡಬೇಕು? ನಿನ್ನಲ್ಲೇ ಮನಸ್ಸು ಇಡಬೇಕು ಭಕ್ತಿಯಿಂದ ಅಂತ ಹೇಳಿದೆ. ಭಕ್ತಿಯಿಂದ ಮನಸ್ಸಿಡಬೇಕಾದ್ರೆ ಏನು ಮಾಡಬೇಕು? ಕೃಷ್ಣ ಹೇಳ್ತಾನೆ, ಮದ್ಭಕ್ತೋಭವ. ಸಂಸ್ಕೃತದಲ್ಲಿ ಭಕ್ತ ಅಂದರೆ ಅನ್ನ. ನನಗೆ ನಿವೇದಿತವಾದ ಅನ್ನವನ್ನು ಹೊಂದು. ಕೃಷ್ಣನಿಗೆ ನಿವೇದಿತವಾದ ಅನ್ನ ತಿಂದರೆ ಮನಸ್ಸು ಶುದ್ಧವಾಗಿ ಕೃಷ್ಣನಲ್ಲಿ ಮನಸ್ಸು ಹೋಗುತ್ತೆ. ಸತ್ವಶುದ್ಧವು ಆಹಾರ ಶುದ್ಧವು ಸತ್ವಶುದ್ಧಿ. ಸತ್ವಶುದ್ಧವು ಸ್ಮೃತಿಲಂಬ, ಸ್ಮೃತಿಲಂಬೇ ವಿಪ್ರಮೋಕ್ಷ. ಆಹಾರ ಶುದ್ಧಿ ಅಂದರೆ ಕೃಷ್ಣನಿಗೆ ನಿವೇದಿತವಾದ ಅನ್ನ. ಭಕ್ತ ಅಂದರೆ ಅನ್ನ. ಅದನ್ನು ತಿಂದರೆ ಸತ್ವಶುದ್ಧಿಯಾಗಿ ಮನಃಶುದ್ಧಿಯಾಗಿ ಕೃಷ್ಣನಲ್ಲಿ ಮನಸ್ಸು ಬರುತ್ತೆ. ಅದು ಮದ್ಭಕ್ತೋಭವ. ಮದ್ಯಾಜಿ, ಭಗವಂತನನ್ನು ಪೂಜೆ ಮಾಡು. ನನ್ನನ್ನುದ್ದೇ ಯತ್ಕರೋಷಿ ಯದಸ್ನಾಸಿ ಯಜ್ಜೋಹಸಿ ದದಾಸಿಯಸ ಯತ್ತಮಸ್ಸಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಸರ್ವಂ ತದಾರಾಧನಮೇವ ಭೂಯಾತ್. ಬೆಳಿಗ್ಗೆಯಿಂದ ಸಂಜೆ ತನಕ, ಸಂಜೆಯಿಂದ ಮತ್ತು ಬೆಳಗ್ಗೆ ತನಕ, ರಾತ್ರಿಯಿಂದ ಬೆಳಗ್ಗೆ ತನಕ ಏನೇನು ನಾವು ಮಾಡ್ತೇವೆ ಹರಿಪ್ರೀತನಾಗಲಿ ಕೃಷ್ಣ ಪ್ರೀತನಾಗಲಿ ಎಂಬ ದೃಷ್ಟಿಯಿಂದ ದೇವರನ್ನು ಉದ್ದೇಶಿಸಿಕೊಂಡೇ ಮಾಡಬೇಕು. ಅದು ಬಿಟ್ಟು, ಯಾಕೆಂದರೆ ದೇವರೇ ಫಲ ಕೊಡುವನು ಸ್ವಾಮಿ. ಅನ್ಯ ದೇವತೆಗಳನ್ನು ಉದ್ದೇಶಿಸಿಕೊಂಡು ಕರ್ಮ ಮಾಡಿದರೂ ಕೂಡ ಅಂತ್ಯದಲ್ಲಿ ಕೃಷ್ಣಾರ್ಪಣ ಬಿಡಲಿಲ್ಲ ಅಂದರೆ ಫಲಕ್ಕೆ ಸಿಗುವುದಿಲ್ಲ. ಯಾಕೆ? ಅವರು ಫಲ ಕೊಡಲಿಕ್ಕೆ ಸಮರ್ಥ ಆಗಲ್ಲ. ನಾವು ಕೃಷ್ಣನನ್ನೇ ಉದ್ದೇಶಿಸಿಕೊಂಡು ಆದಿ ಅಂತ್ಯ ಮಧ್ಯದಲ್ಲಿ ಕೃಷ್ಣನಿಗೇ ಅದನ್ನು ಅರ್ಪಣೆ ಮಾಡ್ತಾ ಇದ್ದರೆ ದೇವರು ಶಾಶ್ವತವಾದ ಫಲ ಕೊಡ್ತಾನೆ. ಆದರೆ ಅನ್ಯಾನ್ಯ ದೇವತೆಗಳನ್ನು ಉದ್ದೇಶಿಸಿಕೊಂಡು ಮಾಡ್ತೇವೆ, ಕೊನೆಗೆ ಕೃಷ್ಣಾರ್ಪಣೆ ಬಿಡ್ತೇವೆ. ಆವಾಗ ಫಲ ಏನು ಅಂದರೆ ನಶ್ವರವಾದ ಫಲ ಸಿಗತ್ತೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನನ್ನನ್ನು ಕುರಿತು ಆರಾಧನೆ ಮಾಡ್ರಪ್ಪ, ಕೊಡುವನು ಫಲ ನಾನು. ಅನ್ಯ ದೇವತೆಗಳನ್ನು ಕುರಿತು ನೀವು ಆರಾಧನೆ ಮಾಡಿದರೂ ಕೂಡ ನನಗೆ ಕೃಷ್ಣಾರ್ಪಣೆ ನೀವು ಬಿಡಲಿಲ್ಲ ಅಂದರೆ ನಾನು ಅವರಿಗೆ ಫಲ ಕೊಡುವ ತಾಕತ್ತಿಲ್ಲ, ನಾನೇ ಕೊಡಬೇಕು. ಅಂಥದ್ದೋ ಗೊತ್ತಾ, ನನ್ನನ್ನು ನೀವು ಶರಣಾಗತರಾಗಬೇಕು. ಅದಕ್ಕೆ ನನಗೆ ಮುಖ್ಯವಾಗಿ ಉದ್ದೇಶಿಸಿಕೊಂಡು ನೀವು ಯಜ್ಞ ಮಾಡಿದರೆ, ಯಾಗ ಮಾಡಿದರೆ, ಪೂಜೆ ಮಾಡಿದರೆ ಆಗ ನನ್ನನ್ನೇ ನೀವು ಹೊಂತೀರಿ. ಇಲ್ಲಂತಾದರೆ ಅನ್ಯ ದೇವತೆಗಳನ್ನು ಉದ್ದೇಶ ಮಾಡ್ತೀರಾ, ಕೊನೆಗೆ ಕೃಷ್ಣಾರ್ಪಣೆ ನನಗೆ ಬಿಡ್ತೀರಾ, ಆದರೂ ಕೂಡ ನನ್ನನ್ನೇ ಉದ್ದೇಶಿಸಿಕೊಂಡು ಮಾಡಿಲ್ಲ. ಅದರಿಂದಾಗಿ ನೀವು ನಶ್ವರವಾದ ಫಲ ಪಡ್ತೀರಿ ವಿನಃ ಶಾಶ್ವತವಾದದ್ದಲ್ಲ ಎಂಬ ಎಚ್ಚರಿಕೆ ಕೊಡ್ತಾನೆ. ಮದ್ಯಾಜಿ ಮಾನ್ ನಮಸ್ಕುರು. ಏನು ಕೆಲವರು ಹೇಳ್ತಾರೆ, ಸಮತ್ವಮಾರಾಧನಮಚ್ಯುತಸ್ಯ. ದೇವರ ಆರಾಧನೆ ಅಂದರೆ ಏನು? ಸಮತ್ವ. ಎಲ್ಲ ಜೀವರಾಶಿಗಳು ಕೂಡ ಬ್ರಹ್ಮಸ್ವರೂಪರು, ಎಲ್ಲ ಪರಮಾತ್ಮ ಸ್ವರೂಪರು, ಎಲ್ಲ ಜೀವರು ಬ್ರಹ್ಮಸ್ವರೂಪರು. ಹಾಗೆ ಅರ್ಥ ಅಲ್ಲ ಸಮತ್ವ. ಯಾಕೆಂದರೆ ಶುನಿಚೈವ ಶಪಾಕೇಚ ಪಂಡಿತ ಸಮದರ್ಶನ. ಯಾವುದೇ ಜೀವರಾಶಿಗಳಿರಲಿ, ಅವರು ಪಂಡಿತನಾಗಿರ್ಬೋದು ಅಥವಾ ಅವರ ಪಾಮರನಾಗಿರ್ಬೋದು, ದುರ್ಬಲರಾಗಿರ್ಬೋದು, ಬಡವ ಆಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಆ ಎಲ್ಲ ಜೀವರಾಶಿಗಳಲ್ಲಿ ಅವರೆಲ್ಲ ಯಾರ ಸ್ವರೂಪರು? ಭಗವತ್ ಸ್ವರೂಪರು, ಎಲ್ಲ ಸಮಾನರು, ಬ್ರಹ್ಮಸ್ವರೂಪರು. ಇದು ಸಮತ್ವಮಾರಾಧನ ಮಚ್ಯುತಸ್ಯ ಅಂತ ಹೀಗೆ ತಪ್ಪು ಕಲ್ಪನೆ ಇದೆ. ಸಮತ್ವ ದೃಷ್ಟಿ ಅಂದರೆ ಏನು? ಶುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನ. ಸಮ ಅಂದರೆ ಎಲ್ಲ ಜೀವಸ್ವರೂಪರು ಬ್ರಹ್ಮಸ್ವರೂಪರಂತ ಆ ಅರ್ಥ ಅಲ್ಲ. ಎಲ್ಲರೂ ಬ್ರಹ್ಮಸ್ವರೂಪರೇ, ಸಮಾನರು, ಬ್ರಹ್ಮಸ್ವರೂಪರೇ, ಆದರೆ ಎಲ್ಲ ಸಮಾನ ಹಾಗರ್ಥ ಅಲ್ಲ. ಶುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ನರಿ ನಾಯಿ, ಪಂಡಿತರಲ್ಲಿ ಪಾಮರಲ್ಲಿ ಎಲ್ಲರಲ್ಲಿಯೂ, ಗೋವಿನಲ್ಲಿ ಮತ್ತು ನಾಯಿಯಲ್ಲಿ, ಆನೆಯಲ್ಲಿ, ಇರುವೆಯಲ್ಲಿ ಭಗವಂತ ನಿರ್ದೋಷಮ್ಮಿ ಸಮಂ ಬ್ರಹ್ಮ. ಕೃಷ್ಣನೇ ಹೇಳ್ತಾನೆ, ಸಮ ಅಂದರೆ
ದೋಷ ಇಲ್ಲದ ಗುಣಪೂರ್ಣನಾದ ಭಗವಂತ ಅವನನ್ನು ಕಾಣಬೇಕು. ಎಲ್ಲ ಜೀವರಾಶಿಗಳಲ್ಲಿ ಅವನು ಎಷ್ಟೇ ನೀಚನಾಗಿರಲಿ, ಅಲ್ಲಿ ಅಧಿಷ್ಠಾನದಲ್ಲಿರುವಂಥ ಕೃಷ್ಣ ಮಾತ್ರ ನಿರ್ದೋಷನಾಗಿ ಗುಣಪೂರ್ಣನಾಗೇ ಇರ್ತಾನೆ. ಅವನಿಗೆ ವಿಷಮ ಇಲ್ಲ. ಯಾಕೆ ನಾವೆಲ್ಲರೂ ಬೇರೆ ಕಡೆಯಲ್ಲೆಲ್ಲ ವಿಷಮವಾದಂತಹ ಊರಿಗೆ ಹೋದ ಸ್ಥಳದಲ್ಲಿ ನಮಗೆ ಏನಾಗುತ್ತೆ, ಅದರ ಅಲ್ಲಿ ವಾತಾವರಣದಿಂದಾಗಿ ನಾವು ವಿಷಮರಾಗಿ ಬಿಡ್ತೇವೆ, ವ್ಯತ್ಯಾಸ ಆಗುತ್ತೆ. ಸ್ಥಾನದಿಂದಾಗಿ ವ್ಯತ್ಯಾಸ ಆಗ್ತೇವೆ. ಆದರೆ ಯಾವುದೇ ಅಧಿಷ್ಠಾನದಲ್ಲಿ ಭಗವಂತ ಇರಲಿ, ಅವನ ಗುಣಪೂರ್ಣತ್ವಕ್ಕೆ, ಕೃಷ್ಣನ ಗುಣಪೂರ್ಣತ್ವಕ್ಕೆ, ನಿರ್ದೋಷತ್ವಕ್ಕೆ ಧಕ್ಕೆ ಇಲ್ಲ. ಅವನು ಎಲ್ಲಿ ದುಷ್ಟರಲ್ಲಿದ್ದರೂ ನಿರ್ದೋಷ ಗುಣಪೂರ್ಣನಾಗಿರ್ತಾನೆ, ನರಕದಲ್ಲಿದ್ದರೂ ಕೂಡ ನಿರ್ದೋಷ ಗುಣಪೂರ್ಣನಾಗಿರ್ತಾನೆ, ವೈಕುಂಠದಲ್ಲಿದ್ದರೂ ಕೂಡ ನಿರ್ದೋಷ ಗುಣಪೂರ್ಣನಾಗಿದ್ದಾನೆ. ಇದು ಎಲ್ಲರಲ್ಲಿಯೂ ಕೂಡ ಭಗವಂತ ನಾರಾಯಣ ಕೃಷ್ಣ ನಿರ್ದೋಷ ಗುಣಪೂರ್ಣನಾಗಿರ್ತಾನೆ ಎಂಬ ದೃಷ್ಟಿ. ಇದು ಭಗವಂತನ ಆರಾಧನೆ, ಇದು ಕೃಷ್ಣನ ಆರಾಧನೆ. ಮಧ್ಯಾದಿ ಮಾನ್ ನಮಸ್ಕರು, ನನಗೆ ನಮಸ್ಕಾರ ಮಾಡು ಅಂದರೆ ಇದರ ಅರ್ಥ ಏನು? ಏನು ಮಾಡಲಿಕ್ಕಾಗೋಲ್ಲ. ಕೆಲವರಿಗೆ ಮಂತ್ರತಂತ್ರಗಳಿಂದ ಪೂಜೆ ಮಾಡೋದು ಕಷ್ಟ ಆಗತ್ತೆ, ಧ್ಯಾನ ಮಾಡೋದು ಕಷ್ಟ ಆಗತ್ತೆ. ಪ್ರತಿಯೊಬ್ಬರೂ ಮಾಡಬೇಕಾದದ್ದು, ಅಲ್ಲಿ ಜಾತಿ ಮತ ಭೇದ ಇಲ್ಲದೇನೆ ಪ್ರತಿಯೊಬ್ಬರಿಗೂ ಎಟಕತಕ್ಕಂಥದ್ದು ಅಂದರೆ ಸರ್ವಸ್ಯ ಧರ್ಮ ಸಕಲ ಲೋಕ ನಮಸ್ಕೃತಂಚ, ಭಗವಂತನೇ ನಮಸ್ಕಾರ ಮಾಡೋದು. ಸಂಧ್ಯಾ ವಂದನೆ ವೈದಿಕ ಮಂತ್ರೋಕ್ತದಲ್ಲಿ ಅದೇನೋ ವ್ಯತ್ಯಾಸ ಬರ್ಬೋದು, ಎಲ್ಲರಿಗೂ ಅಲ್ಲಿ ಎಡ್ಕದೇ ಇರ್ಬೋದು. ಆದರೆ ದೇವರಿಗೆ ನಮಸ್ಕಾರ ಮಾತ್ರ ಎಲ್ಲರೂ ಮಾಡ್ಬೋದು. ಸರ್ವಧರ್ಮ ಅದು, ಪ್ರತಿಯೊಬ್ಬರೂ ತಲೆ ಬಾಗಲೇಬೇಕು ಭಗವಂತನಿಗೆ. ಹೇಳ್ತಾರೆ ಯಮದೇವರು, ಯಾರು ಭಗವಂತನಿಗೆ ಒಂದು ಬಾರಿಯೂ ಕೃಷ್ಣನಿಗೆ ನಮಸ್ಕಾರ ಮಾಡುವುದಿಲ್ಲ ಅಂಥವ್ನು ನನ್ನ ಹತ್ರ ಹೇಳ್ಕೊಂಡು ಬನ್ನಿ ಅಂತ. ಹಾಗೆ ಪ್ರತಿಯೊಬ್ಬರೂ ಮಾಡಬಹುದಾದಂತಹ ನಮಸ್ಕಾರ ಅಂದರೆ ಕೃಷ್ಣನ ನಮಸ್ಕಾರ. ಕೊನೆ ಏನೂ ಇಲ್ಲ ಅಂತಾದರೆ ಎಲ್ಲರಿಗೂ ಇಟ್ಕೊಂಥದ್ದು. ಯಾವ ಸಂದರ್ಭದಲ್ಲೂ ಬೆಳಿಗ್ಗೆ ರಾತ್ರಿ ಮಲ್ಕೊಂಡಿರುವಾಗಲೂ ಕೂಡ ನಮಸ್ಕಾರ ಮಾಡ್ಬೋದು, ಸರ್ವಕಾಲದಲ್ಲಿಯೂ ನಮಸ್ಕಾರ ಮಾಡ್ಬೋದು, ಸರ್ವಕಾಲ ದೇವರ ನಾಮ ಸಂಕೀರ್ಣ ಮಾಡ್ಬೋದು, ನಾಮ ಸಂಕೀರ್ತನೆ ಮಾಡ್ಬೋದು, ಸರ್ವಕಾಲದಲ್ಲಿಯೂ ಕೂಡ ದೇವರಿಗೆ ನಮಸ್ಕಾರ ಮಾಡಬಹುದು, ಯಾವ ಅವಸ್ಥೆಯಲ್ಲೂ ಮಾಡ್ಬೋದು. ಗೋಪಿಕಾಸ್ತ್ರೀಯರು ಕೃಷ್ಣನ ನಮಸ್ಕಾರ ಮಾಡುವಾಗ ಅವರ ದೇಹಾಭಿಮಾನ ಬಿಟ್ಟು ನಮಸ್ಕಾರ ಮಾಡುವಾಗ ಹಾಗೇ ನಮಸ್ಕಾರ ಮಾಡಿ ಅಂತ ಹೇಳ್ತಾನೆ. ನಿಮಗೆ ದೇಹದ ಮೇಲೆ ಲಕ್ಷ್ಯ ಇರಬಾರ್ದು. ಕೊನೆಗೆ ಅವರು ದೇಹವನ್ನು ಮರೆತು ಕೃಷ್ಣನಿಗೆ ನಮಸ್ಕಾರ ಮಾಡೋದು. ಹಾಗಾದರೆ ಎಂಥ ಅವಸ್ಥೆಯಲ್ಲೂ ಸರ್ವರೂ ಭಗವಂತನಿಗೆ ತಲೆಬಾಗಬೇಕು. ಅಂತಹದ್ದನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇದು 4 ಧರ್ಮಗಳನ್ನು, ಈ ಸಾಧನವನ್ನು ನಾವು ಅನುಷ್ಠಾನ ಮಾಡಿದರೆ ಖಂಡಿತವಾಗಿಯೂ ಕೂಡ ನೀನು ನನ್ನನ್ನು ಹೊಂತಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂತಹ ಒಂದು 4 ಸಾಧನಗಳನ್ನು ನಾವು ಅನುಷ್ಠಾನ ಮಾಡಿ ಕೃಷ್ಣನಿಗೆ ಹತ್ತಿರ ಆಗಬೇಕಾದ್ರೆ ಇಂಥ ಇಸ್ಕಾನ್ನಂತಹ ಕೇಂದ್ರ ವಿಶೇಷವಾಗಿ ಅದು ಅಲ್ಲಿ ಚಟುವಟಿಕೆ ನಡೆದಿಂದಾಗಿ ಜಗದಾದ್ಯಂತ ಕೃಷ್ಣನಾಮ ಪ್ರಜ್ಞೆ ಜಾಗೃತವಾಗಿದೆ, ಕೃಷ್ಣ ಭಕ್ತಿ ಜಾಗೃತವಾಗಿದೆ. ಇಂತಹ ಒಂದು ಸಂಸ್ಥೆ ಇಲ್ಲಿ ಹುಟ್ಟು ಹಾಕಿರ್ತಕ್ಕಂತಹ ರಜತ ಉತ್ಸವದ ಸಂಭ್ರಮದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಭಕ್ತರಲ್ಲಿ ಭಕ್ತಿ ಜಾಗೃತಿ ಆಗಲಿಕ್ಕೆ, ಕೃಷ್ಣ ಪ್ರಜ್ಞೆ ಜಾಗೃತಿ ಆಗಲಿಕ್ಕೆ ಪೂರಕವಾದಂತಹ ಉತ್ಸವವನ್ನು ಆಯೋಜನೆ ಮಾಡಿದ್ದು ಅತ್ಯಂತ ಅಭಿನಂದನಾರ್ಹವಾಗಿದೆ. ಎಲ್ಲ ಇಸ್ಕಾನ್ ಸಂಸ್ಥೆ ಶ್ರೀಕೃಷ್ಣನ ಅನುಗ್ರಹ ರಕ್ಷಾ ಕವಚ ಯಾವಾಗಲೂ ಇರಲಿ. ವಿಶೇಷವಾಗಿ 25, 24, 25 ಗಂಟೆ ಮಧುದಾಸ ಪಂಡಿತರ ನೇತೃತ್ವದಲ್ಲಿ ಎಲ್ಲ ಭಕ್ತರ ಸಹಕಾರದಿಂದ ವಿಶೇಷವಾದ ಕೃಷ್ಣ ಪ್ರಜ್ಞೆ, ಕೃಷ್ಣ ಭಕ್ತಿ ಜಾಗೃತ ಕೇಂದ್ರಗಳೆಲ್ಲ ನಿರ್ಮಾಣ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೇವೆ. ನಿರ್ಮಾಣದ ಹಂತದಲ್ಲಿ ಇದೆ ಅಂತ ತುಂಬ ಸಂತೋಷ ಆಗಿದೆ. ನಮ್ಮ ವಿಶೇಷವಾದಂತಹ ಭಾಗವತ ಜ್ಞಾನ ಅದರ ಪ್ರಸಾರ, ಕೃಷ್ಣನ ಭಕ್ತಿ ಪ್ರಸಾರ, ಹಿಂದೂ ಧರ್ಮದ ಜಾಗೃತಿ ಆಗಬೇಕಾದ್ರೆ ಇಸ್ಕಾನ್ನಂತಹ ಸಂಸ್ಥೆ ಅತ್ಯಂತ ಅನಿವಾರ್ಯವಾಗಿದೆ ಅಂತ ಹೇಳ್ತಾ, ಆ ಸಂಸ್ಥೆಯಿಂದ ಇನ್ನಷ್ಟು ಭಕ್ತಿ ಜನರಲ್ಲಿ ಮೂಡಲಿ ಅಂತ ಹೇಳ್ತಾ ಎಲ್ಲ ಭಕ್ತ ಜನರಿಗೂ ಭಗವಂತನ ಅನುಗ್ರಹವನ್ನು, ಕೃಷ್ಣ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಕೃಷ್ಣಾರ್ಪಣೆ.